ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಕೀಳ್ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ನಿರ್ಮಾಣಕ್ಕಾಗಿ ಕೋಲಾರದ ಒಂದಷ್ಟು ಹಿಂದೂ ಭಕ್ತಾದಿಗಳು ಇವತ್ತು ಧರಣಿ ಕರೆದಿದ್ದಾರೆ. ಇದು ನನಗೆ ಭಾಳ ವಿಪರ್ಯಾಸ ಅಂತಾರೆ. ಅಲ್ಲ, ಮುಜರಾಯಿ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಲಾಭ ಬರೋವಂಥದ್ದು ಹಿಂದೂ ದೇವಾಲಯಗಳಿಂದ ಮತ್ತು ಹಿಂದೂ ದೇವಾಲಯಗಳಿಗೆ ಬರೋ ಭಕ್ತಾದಿಗಳ ದೇಣಿಗೆ ಕೊಡೋದ್ರಿಂದ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ದೇಣಿಗೆ ಬರ್ತದೆ. ಆದರೂ ಹಿಂದೂ ದೇವಾಲಯಗಳನ್ನು ನಿರ್ಮಾಣ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಎಂಥ ವಿಪರ್ಯಾಸ ನೋಡ್ರಿ. ಕೋಟ್ಯಾಂತರ ರೂಪಾಯಿ ಇದರಿಂದ ಲಾಭ ಪಡಿತಾ ಇದ್ರು ಈ ದೇವಾಲಯ ನಿರ್ಮಾಣ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಇವತ್ತು ಈ ದೇವಾಲಯ ನಿರ್ಮಾಣ ಮಾಡೋಕ್ಕೆ ಸುಮಾರು ಜನ ಸೇರ್ತೀವಿ 10 ಗಂಟೆಗೆ ಅಂತೇಳಿ. ಮುಜರಾಯಿ ಇಲಾಖೆಗೆ ಕೊಟ್ಟಿರೋದು ಹಿಂದೂಗಳು ಮಾತ್ರನೇ ತಮ್ಮ ದೇವಸ್ಥಾನಗಳಿಗೆ ಬಿಟ್ಕೊಟ್ಟಿರೋದು. ಮುಸ್ಲಿಮರೇನು ಅವರಿಗೆ ಮಸೀದಿಗಳು ಕೊಟ್ಟಿಲ್ಲ, ಅವರ ದರ್ಗಾಗಳು ಕೊಟ್ಟಿಲ್ಲ. ಕ್ರಿಶ್ಚಿಯನ್ನರು ಅವರ ಚರ್ಚ್ಗಳನ್ನ ಕೊಟ್ಟಿಲ್ಲ ಮುಜರಾಯಿಗೆ. ಆದರೆ ಕೊಟ್ಟಿರೋದು ಹಿಂದೂಗಳು ಕೇಳ್ತಾ ಒಂದು ದೇವಾಲಯ ನಿರ್ಮಾಣ ಮಾಡಿ ಅಂದರೆ ಇದು ತುಂಬ ಪ್ರಮುಖವಾದ ಸ್ಥಾನದಲ್ಲಿ ಇರುವಂಥದ್ದು. ಇದು ಕೋಲಾರದ ಹೃದಯ ಭಾಗದಲ್ಲಿರುವಂಥ ಈ ಸ್ಥಳ ಇವತ್ತು ಈ ರೀತಿಯಾಗಿ ಕೆಟ್ಟದಾಗಿ ಕಾಣಿಸ್ತಾ ಇದೆ. ಈ ನಿರ್ಮಾಣಕ್ಕಾಗಿ ಇವತ್ತು ಧರಣಿಗೆ ಕರೆದಿದ್ದಾರೆ. 10 ಗಂಟೆಗೆ ಬರ್ತಾರೆ ಅಂತ, ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗಂತೂ ಇದು ತುಂಬ ಬೇಜಾರು ಅನ್ನಿಸ್ತಾ ಇದೆ. ಯಾಕೆಂದರೆ ಒಂದು ದೇವಾಲಯ ನಿರ್ಮಾಣ ಮಾಡೋಕ್ಕೂ ಕೂಡ ಧರಣಿ ಮಾಡಬೇಕಾ? ಇನ್ನೂ ಎಲ್ಲಿದ್ದೀವಿ ನಾವು ಅನ್ನೋ ಪರಿಸ್ಥಿತಿಯಲ್ಲಿ ನಮಗೆ ಒಂದೊಂದು ಸರಿ ಯೋಚನೆ ಮಾಡಬೇಕಾಗ್ತದೆ. ನಾವು ಓಟ್ ಹಾಕೋರನ್ನ ನಮಗೆ ಗಮನ ಇರಬೇಕು. ನಾವು ಯಾರಿಗೆ ಓಟ್ ಹಾಕ್ತಾಯಿದ್ದೀರಿ, ನಮ್ಮನ್ನು ಚೆನ್ನಾಗಿ ಅವರು ನೋಡ್ಕೊತಾರೆ, ನಮಗೇನು ವ್ಯವಸ್ಥೆಗಳು ಬೇಕಾ ಮಾಡ್ತಾ ಇದ್ದಾನೆ ಅಂತ ನೋಡಿ ಗಮನಿಸಿ ಓಟ್ ಹಾಕಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಫಸ್ಟು. ಈ ಒಂದು ವಿಪರ್ಯಾಸ ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ನನಗೂ ಒಂಥರ ಬೇಜಾರಾಗ್ತಾಯಿದೆ. ಏನಪ್ಪ ಈ ರೀತಿಯೂ ಇದೆ ಇನ್ನೂ ಪರಿಸ್ಥಿತಿ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಸೊ ನೋಡೋಣ ಎಷ್ಟೊತ್ತಿಗೆ ಇಲ್ಲಿ ಧರಣಿ ಕರೀತಾರೆ, ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಂದೆ ಯಾವಾಗೂ ಲೈವ್ ತೋರಿಸ್ತೀನಿ. ಅದುವರೆಗೂ ಜೈ ಶ್ರೀರಾಮ್, ಜೈ ಗಣೇಶ್.